ಬಿದ್ದಿದ್ದ ಕಟ್ಟಡ ಕುಸಿದು ಘೋರ ದುರಂತ ಸಂಭವಿಸಿದೆ. 3ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ನಡೆದಿರುವಂತದ್ದು. ಪಾಳು ಬಿದ್ದಂತಹ ಕಟ್ಟಡ ಕುಸಿದು ಘೋರ ದುರಂತ ಸಂಭವಿಸಿದೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ 3ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಕಟ್ಟಡದ ಕೆಳಗೆ ವ್ಯಾಪಾರವನ್ನ ಮಾಡ್ತಾ ಇದ್ರು ವ್ಯಾಪಾರಿಗಳು. ಕಟ್ಟಡ ಕುಸಿದಿದೆ. ಬೀದಿ ಬದಿ ವ್ಯಾಪಾರಿಗಳು ಸಾವನ್ನಪ್ಪಿದ್ದಾರೆ. ದಿಢೀರ್ ಏಕಾಏಕಿಯಾಗಿ ಕಟ್ಟಡ ಕುಸಿದು ಬಿದ್ದಿರುವಂತದ್ದು. ಹಲವರು ಕಟ್ಟಡದ ಒಳಗೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಪ್ರಮುಖವಾಗಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಪಾಳು ಬಿದ್ದಂತಹ ಕಟ್ಟಡ ಕುಸಿದು ದೊಡ್ಡ ದುರ್ಘಟನೆ ಸಂಭವಿಸಿದೆ. ಎಷ್ಟು ಜನ ಆ ಕಟ್ಟಡದಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ? ಸಾವಿನ ಸಂಖ್ಯೆ ಎಲ್ಲಿವರೆಗೂ ಬಂದಿದೆ? ಕಟ್ಟಡದ ಕುಸಿತಕ್ಕೆ ಕಾರಣ ಏನು? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಇಂದು ಮಧ್ಯಾಹ್ನ 1 ಗಂಟೆಗೆ ಪಾಳು ಬಿದ್ದಂತ ಜಾಗದಲ್ಲಿ ಮಹಿಳೆಯರು ದಿನಸಿ ಸಾಮಾನು ಅದು ವ್ಯಾಪಾರ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ಕಟ್ಟಡ ಕುಸಿದು ಬಿದ್ದು ಪರಿಣಾಮ ಪೊಲೀಸ್ ತಂಡ, ಅಗ್ನಿಶಾಮಕ ದಳ, ಹಲವಾರು ಪೊಲೀಸ್ ಮತ್ತೆ ಸಿಬ್ಬಂದಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ರೂಪಾ, ಈಗ ಇಲ್ಲಿವರೆಗೂ ಕೂಡ ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ ಶಿವರಾಜ್? ಒಟ್ಟು ಈ ದುರ್ಘಟನೆಯಲ್ಲಿ 4 ಜನ ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗ ಇನ್ನೂ ರಕ್ಷಣಾ ಕಾರ್ಯ ಮುಂದುವರಿತಿದೆ. ರೂಪಾ, ಓಕೆ, ಈಗ ಸಾಕಷ್ಟು ಜನ ಸಿಲುಕಿರುವ ಶಂಕೆ ಇದೆಯಾ ಅಥವಾ ಏನು? ಇದ್ರ ಬಗ್ಗೆ ಅಲ್ಲಿರುವಂತಹ ಸ್ಥಳೀಯರು ಏನ್ ಹೇಳ್ತಿದ್ದಾರೆ? ಹಾಗೆ ಆ ಕಟ್ಟಡ ಎಷ್ಟು ವರ್ಷದಿಂದ ಇತ್ತು? ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಅದು ಸುಮಾರು ಒಂದು 40 ವರ್ಷಗಳ ಹಿಂದೆ ಹಳೆ ಪಾಳು ಬಿದ್ದಂತ ಕಟ್ಟಡಗಳು. ಅದ್ರಲ್ಲಿ ಯಾವುದೇ ತರದ ಒಂದು ಇದಿರ್ಲಿಲ್ಲ, ಭದ್ರತೆ ಇರ್ಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈ ಕಟ್ಟಡ ಕುಸಿದು ಬಿದ್ದಿದೆ. ರೂಪಾ, ಓಕೆ, ಈಗ ಸಾವನ್ನಪ್ಪಿರುವಂತವ್ರನ್ನ ಏನು ಸ್ಥಳೀಯ ಆಸ್ಪತ್ರೆಗೆ ಅಥವಾ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ಹೆಚ್ಚಿನ ರಕ್ಷಣಾ ಸಿಬ್ಬಂದಿಗಳು ಹಲವಾರು ಶಂಕೆ ವ್ಯಕ್ತಪಡಿಸಿರ್ಬೋದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವರಾಜ್. ಎಸ್, ಪ್ರಮುಖವಾಗಿ ಒಂದು ಕಡೆ ಬೇಲೂರಿನಲ್ಲಿ ಒಂದು ಹಳೆಯ ಕಟ್ಟಡ, ಅದಕ್ಕೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಕೂಡ ಇರಲಿಲ್ಲ. ಅದರ ಕೆಳಭಾಗದಲ್ಲಿ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಸೊ ಇದ್ದಕ್ಕಿದ್ದ ಹಾಗೆ ಕಟ್ಟಡ ಕುಸಿದಿದೆ. ಕುಸಿದ ನಂತರ ಆ ಘೋರ ದುರಂತಕ್ಕೆ 4 ಸಾವನ್ನಪ್ಪಿದ್ದಾರೆ. ಈಗ ಇನ್ನೂ ಕೂಡ ಸಾಕಷ್ಟು ಜನ ಕಟ್ಟಡದ ಅಡಿಯಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ನೋಡಿ, ಅಲ್ಲಿ ಸಾವನ್ನಪ್ಪಿರುವಂತವ್ರು ನೋಡ್ತಾ ಇರಬಹುದು ನೀವು ಅಲ್ಲಿ. ಸೊ ಈಗಾಗಲೇ
ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಒಂದು ಕಟ್ಟಡದ ಕೆಳಗಡೆ ಸಿಲ್ಕ್ ಹಾಕೊಂಡಂತವ್ರನ್ನು ಕೂಡ ಈಗ ಹೊರತೆಗೆಯಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಬಹಳ ದೊಡ್ಡ ಘೋರ ದುರಂತ ಇದು. ಬೀದಿ ಬದಿ ವ್ಯಾಪಾರಿಗಳು ಸಾವನ್ನಪ್ಪಿರುವಂತದ್ದು. ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನ ರವಾನೆ ಮಾಡಲಾಗಿದೆ. ನೋಡಿ, ಎಲ್ಲೋದ್ರೂ ಕೂಡ ಕಷ್ಟನೇ. ಬೀದಿ ಬದಿ ವ್ಯಾಪಾರಿಗಳು ಪಾಪ ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಬೆಳಗ್ಗೆ ಅಂದ್ಕೊಂಡಿರ್ಲಿಲ್ಲ ಅವ್ರಿಗೆ ಇದೇ ಕೊನೆ ದಿನ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಕಟ್ಟಡ ಕುಸಿತಿರುವಂತದ್ದು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಈ ಪಾಳು ಬಿದ್ದಂತಹ ಕಟ್ಟಡಗಳಾಗಿರ್ಬೋದು, ಹಳೆಯ ಕಟ್ಟಡಗಳಾಗಿರ್ಬೋದು, ದುರಸ್ತಿ ಕಟ್ಟಡಗಳಾಗಿರ್ಬೋದು, ಇವುಗಳನ್ನ ನೆಲಸಮ ಮಾಡೋದಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಇರುವಂತ ಈ ತರ ಪಾಳು ಬಿದ್ದ ಕಟ್ಟಡಗಳು ಇರುತ್ತೆ. ಅವುಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಅಂಥದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದನ್ನು ಕೂಡ ಡೆಮಾಲಿಷ್ ಮಾಡಬೇಕಾಗುತ್ತೆ. ನೋಡಿ, ಈಗ ಹಳೆಯ ಕಟ್ಟಡಕ್ಕೆ ಸುಮಾರು 3-4 ಜೀವಗಳು ಹೋಗಿದೆ. ಇನ್ನೂ ಕೂಡ ಸಾಕಷ್ಟು ಜನ ಆ ಪಾಳು ಬಿದ್ದಂತ ಕಟ್ಟಡದಲ್ಲಿ ಇರುವಂತ ಶಂಕೆ ವ್ಯಕ್ತವಾಗಿದೆ. ಸೊ ಹಾಗಾಗಿ ಈ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತ ಕಟ್ಟಡ ಇದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಏಕಾಏಕಿಯಾಗಿ ಕಟ್ಟಡ ಕುಸಿದು ಬಿದ್ದಿರುವಂತದ್ದು. 4 ಸಾವನ್ನಪ್ಪಿದ್ದಾರೆ.